ಮಾಹಿತಿಗಾಗಿ ಇನ್ನು ಹೆಗಲ ಮೇಲೆ ತನ್ನ ಪತ್ನಿಯ ಶವವನ್ನ ಸಾಗಿಸಿದ್ದ ಒಡಿಶಾ ಮಾದರಿಯ ಪ್ರಕರಣವೊಂದು ನಮ್ಮ ರಾಜ್ಯದಲ್ಲಿಯೂ ನಡೆದಿದೆ. ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ಇಲ್ಲದ ಕಾರಣ ಬಡ ಕೂಲಿ ಕಾರ್ಮಿಕನೊಬ್ಬ ತನ್ನ ಮಗಳ ಮೃತದೇಹವನ್ನ ಟಿವಿಎಸ್ನಲ್ಲಿ ಸಾಗಿಸಿದ್ದಾನೆ. ತಿಮ್ಮಪ್ಪ ಅನ್ನೋ ವ್ಯಕ್ತಿ ತನ್ನ ಮಗಳು 20 ವರ್ಷದ ರತ್ನಮ್ಮ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ರು. ಮಧುಗಿರಿ ತಾಲೂಕಿನ ಕೊಡುಗೇನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಆಕೆಯನ್ನ ಕರೆತರಲಾಗಿದೆ. ಆದರೆ ಅಲ್ಲಿ ವೈದ್ಯರು ಇಲ್ಲದ ಕಾರಣ ಆಕೆ ಆಸ್ಪತ್ರೆಯಲ್ಲೇ ಸಾವನ್ನಪ್ಪಿದ್ದಾಳೆ. ಈ ವೇಳೆ ಸ್ವಗ್ರಾಮ ವೀರಾಪುರಕ್ಕೆ ಮಗಳ ಮೃತದೇಹ ಸಾಗಿಸೋಕೆ ಆಂಬ್ಯುಲೆನ್ಸ್ ಇಲ್ಲದ ಕಾರಣ ಪರಿಚಯಸ್ಥರೊಬ್ಬರ ಸಹಾಯ ಪಡೆದು ಟಿವಿಎಸ್ ಸ್ಕೂಟರ್ನಲ್ಲೇ ಮೃತದೇಹವನ್ನ ಸಾಗಿಸಲಾಗಿದೆ. ಭಾವಚಿತ್ರಗಳಲ್ಲಿ ಗಮನಿಸಬಹುದಾಗಿದೆ. ಮಗಳ ಮೃತದೇಹವನ್ನ ತಂದೆ ಟಿವಿಎಸ್ ವೆಹಿಕಲ್ನಲ್ಲಿ ಸಾಗಿಸುವಂತಹ ಅನಿವಾರ್ಯತೆ ಎದುರಾಗಿರುವುದು. ಆಂಬ್ಯುಲೆನ್ಸ್ ಕೊರತೆ ಅಲ್ಲಿ ಇದ್ದಿದ್ದರಿಂದಾಗಿ ಇಂತಹ ದುಸ್ಥಿತಿಗೆ ತಲುಪಬೇಕಾಯಿತು ಅನ್ನೋ ಹೇಳಿಕೆ. ಆದರೆ ವೈದ್ಯರು ಕೂಡ ಆಸ್ಪತ್ರೆಯಲ್ಲಿ ಇರಲಿಲ್ಲ ಅನ್ನೋದು ಕೂಡ ಇಲ್ಲಿ ಗಮನಿಸಬೇಕಾದ ಸಂಗತಿ. ವೈದ್ಯರಿಲ್ಲದೆ ಸೂಕ್ತ ಚಿಕಿತ್ಸೆ ದೊರೆಯೋಕೆ ಸಾಧ್ಯವಾಗದೆ ಆ ಮಗಳು ಮೃತಪಡ್ತಾಳೆ. ನಂತರ ಆಕೆಯ ಮೃತದೇಹವನ್ನ ಸಾಗಿಸೋಕೆ ಆಂಬ್ಯುಲೆನ್ಸ್ ಇಲ್ಲದ ಕಾರಣ ಟಿವಿಎಸ್ನಲ್ಲಿ ಮಗಳ ಮೃತದೇಹವನ್ನ ತಂದೆ ಸಾಗಿಸಿರುವ ಘಟನೆ ತುಮಕೂರಿನಲ್ಲಿ ನಡೆದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ತುಮಕೂರು ಪ್ರತಿನಿಧಿ ಮಹೇಶ್. ನಿಜಕ್ಕೂ ಕೂಡ ನಾಗರಿಕ ಪ್ರಪಂಚದಲ್ಲಿ ಅದರಲ್ಲೂ ಕೂಡ ಇಷ್ಟೆಲ್ಲಾ ಸೌಲಭ್ಯಗಳನ್ನ ಕೊಡ್ತೀವಿ ಅನ್ನೋ ಭರವಸೆ ನೀಡೋ ಸರ್ಕಾರದ ನಡುವೆ ನಾವು ಬದುಕ್ತಿದೀವಾ ಅಂತ ಅನ್ಸುತ್ತೆ. ತುಮಕೂರಿನಲ್ಲಿ ಇಂಥದ್ದೊಂದು ಘಟನೆ ನಡೆದಿರೋದು, ಸೊ ಏನ್ ಡೀಟೇಲ್ಸ್ ಇದೆ ಇದ್ರ ಬಗ್ಗೆ? ಖಂಡಿತ ಇದೊಂದು ವಿಪರ್ಯಾಸ ಅಂತ ಹೇಳ್ಬೋದು ಸ್ಮಿತಾ. ಏನು ಅಂತ ಹೇಳಿದ್ರೆ, ಹೆಗಲ ಮೇಲೆ ತನ್ನ ಮಗಳ ಶವವನ್ನು ಸಾಗಿಸಿದ ಒಡಿಶಾದ ಮಾದರಿಯಲ್ಲಿ ಒಂದು ನಮ್ಮ ರಾಜ್ಯದಲ್ಲೂ ಸಹ ನಡೆದಿರುವಂತದ್ದು. ಅದು ಇಬ್ಬರು ಪ್ರಭಾವಿ ಸಚಿವರ ತವರು ಜಿಲ್ಲೆ ಹಾಗೂ ದಕ್ಷ ಅಭಿವೃದ್ಧಿ ಪರ ಶಾಸಕರಿರುವಂತಹ ಕ್ಷೇತ್ರದಲ್ಲಿ ಈ ರೀತಿ ನಡೆದಿರುವಂತದ್ದು. ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ಇಲ್ಲದ ಕಾರಣ ಬಡ ಕೂಲಿ ಕಾರ್ಮಿಕನೊಬ್ಬ ತನ್ನ ಮಗ ಮೃತದೇಹವನ್ನು ಟಿವಿಎಸ್ ನಲ್ಲಿ ಸಾಗಿಸಿರುವಂತದ್ದು. ತಿಮ್ಮಪ್ಪ ಎಂಬ ವ್ಯಕ್ತಿ ಆ ಮಗಳು 20 ವರ್ಷದ ರತ್ನಮ್ಮ ಉಸಿರಾಟದ ತೊಂದರೆಯನ್ನು ಬಳಲ್ತಿರ್ತಾರೆ. ಈಗ ನಿನ್ನೆ ತಾನೇ ಚಿಕಿತ್ಸೆ ಕೊಡಿಸಬೇಕಂತ ಹಾಸ್ಪಿಟಲ್ಗೆ ಕರ್ಕೊಂಡ್ ಬಂದಿರ್ತಾರೆ. ಇದು ಚಿಕಿತ್ಸೆ ಫಲಿಸದೆ ಅವರು ಸಾವಿನಪ್ಪಿರುವಂತದ್ದು. ಇನ್ನು ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಈ ರೀತಿ ನಡೆದಿರುವಂತದ್ದು. ಅದರಲ್ಲಿ ವೈದ್ಯರು ಸಹ ಇಲ್ಲದ ಕಾರಣ ಆಕೆ ಆಸ್ಪತ್ರೆಯಲ್ಲಿ ಸಾವನ್ನಪ್ತಾರೆ. ತನ್ನ ಗ್ರಾಮ ವೀರಾಪುರಕ್ಕೆ ಹೋಗಕ್ಕೆ ಆಂಬ್ಯುಲೆನ್ಸ್ ಇಲ್ಲದ ಕಾರಣ ಇಲ್ಲಿ ಏನು ಒಂದು ನಿಜಕ್ಕೂ ಒಂಥರ ವಿಪರ್ಯಾಸ ಅಂತಾನೆ ಹೇಳ್ಬೋದು. ತನ್ನ ಟಿವಿಎಸ್ ನ ಒಂದು ಇದರಲ್ಲಿ ಈ ರೀತಿ ಕರ್ಕೊಂಡೋಗಿ ಇದ್ ಮಾಡಿರುವಂತದ್ದು ಸ್ಮಿತಾ. ಮಹೇಶ್, ಜೊತೆಗೆ ಆಸ್ಪತ್ರೆಯಲ್ಲಿ ವೈದ್ಯರು ಕೂಡ ಇರಲಿಲ್ಲ, ಆಂಬ್ಯುಲೆನ್ಸ್ ಕೂಡ ಇರಲಿಲ್ಲ ಅಂತಂದ್ರೆ ಜನ ಸರ್ಕಾರಿ ಆಸ್ಪತ್ರೆಗಳನ್ನ ನಂಬೋದಾದ್ರೂ ಹೇಗೆ ಅಂತ ಹೇಳಿ, ಆರೋಗ್ಯ ಕೆಟ್ಟಿದೆ ಅಂತ ಹೋದವರು ಶವವಾಗಿ ವಾಪಸ್ ಬರುವಂತಹ ಪರಿಸ್ಥಿತಿ ಇದ್ರೆ ಅದು ಆಸ್ಪತ್ರೆ ಅಂತ ಕರೆಯೋಕೆ ಯೋಗ್ಯವಾ ಅಂತ? ಸ್ಮಿತಾ, ನಿಜಕ್ಕೂ ಏನಂತ ಹೇಳಿದ್ರೆ ತುಮಕೂರು ಜಿಲ್ಲೆಯಲ್ಲಿ ಇದೇ ಮೊದಲಲ್ಲ ನಾವು ಏನು ವೈದ್ಯರ ಹತ್ರ ಮತ್ತೆ DHO ಹತ್ರ ಚರ್ಚೆ ಮಾಡ್ತಾ ಇದ್ವಿ. ನಿಜಕ್ಕೂ ಎಲ್ಲಾ ಏನು ಗಡಿ ಭಾಗದ ಪಾವಗಡ, ಮಧುಗಿರಿ, ಶಿರಾ ಈ ಕಡೆ ಭಾಗಗಳಲ್ಲಿ ಈ ರೀತಿ ಯಥಾ ಪ್ರಕಾರ ಪ್ರತಿದಿನ ಸಾರ್ವಜನಿಕರು ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ವೈದ್ಯರ ಕೊರತೆ ಸಹ ಹೆಚ್ಚಿನವಾಗಿ ತುಮಕೂರು ಜಿಲ್ಲೆಯಲ್ಲಿ ಕಂಡು ಬಂದಿರುವಂತದ್ದು. ಏನು ನಾವು ಸಹ ಮಾಧ್ಯಮ ಪ್ರತಿನಿಧಿಗಳು ಕೇಳಿದ್ರೆ ಯಾರು ಬರೋದಿಲ್ಲ ಸರ್, ಗಡಿ ಭಾಗ ಈ ರೀತಿ ದೃಶ್ಯದಲ್ಲಿ ನಡೀತಾನೆ ಇರ್ತವೆ, ಖಾಸಗಿ ಆಸ್ಪತ್ರೆಗೆ ಹೋಗಿ ಅಂತ ಹೇಳಿ ಅಲ್ಲಿರುವಂತ ಸಿಬ್ಬಂದಿ ಕೂಡ ಹೇಳ್ತಾರೆ. ಹಾಗಾಗಿ ಈ ರೀತಿ ಆಂಬ್ಯುಲೆನ್ಸ್ ಮತ್ತೆ ವೈದ್ಯರು ತುರ್ತಾಗಿ ಯಾರು ಇಲ್ಲ ಕಾರಣ ಈ ರೀತಿ ಘಟನೆಗಳು ಪ್ರತಿನಿತ್ಯ ತುಮಕೂರು ಜಿಲ್ಲೆಯಲ್ಲಿ ಯಥಾವತ್ತಾಗಿ ನಡೀತಾ ಇದ್ದಾವೆ ಸ್ಮಿತಾ. ಸರ್, ಜೊತೆಗೆ ಇಂಥ ಒಂದು ದುಸ್ಥಿತಿಗೆ ಕಾರಣವಾಗಬೇಕಾಯ್ತು, ಮಗಳ ದೇಹವನ್ನ 2 ವೀಲರ್ ನಲ್ಲಿ ತಗೊಂಡು ಹೋಗುವಂತಹ ಅನಿವಾರ್ಯತೆ ಬಂದದ್ದು. ಈ ಬಗ್ಗೆ ಆ ಒಂದು ಪೋಷಕರ ಪ್ರತಿಕ್ರಿಯೆ ಲಭ್ಯವಾಗಿದ್ಯಾ? ಏನಾದ್ರೂ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರಾ ಮಹೇಶ್? ಸ್ಮಿತಾ, ಸದ್ಯದ ಮಾಹಿತಿ ಪ್ರಕಾರ ಪೋಷಕರು ನಮಗೇನು ಇನ್ನೂ ಸಿಕ್ಕಿಲ್ಲ. ಏನು ಅಂತ ಹೇಳಿದ್ರೆ, ಅವರು ಏನು ಸ್ಥಳೀಯ ಮೂಲಗಳ ಪ್ರಕಾರ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತೂ ದೊಡ್ಡ ಜಿಲ್ಲೆ, 2-3 ಸಚಿವರು ಇರುವಂತಹ ಜಿಲ್ಲೆ, ಮತ್ತೆ ಶಾಸಕರು ಅಭಿವೃದ್ಧಿ ಹೊತ್ತಾಗಿ ಮಾಡುವಂತ ಕ್ಷೇತ್ರಗಳಲ್ಲಿ ಈ ರೀತಿ ಆಗಿರುವಂತದ್ದು ಅಸಮಾಧಾನಕರ ವಿಷಯ. ಇನ್ನು ಆಸ್ಪತ್ರೆನೇ ಮೂಲಭೂತ ಸೌಕರ್ಯನೇ ನಮ್ಮ ಬಡ ರೋಗಿಗಳೇ ನೀಡಲಿಲ್ಲ ಅಂದ್ರೆ ನಾವು ಯಾವ ರೀತಿ ಬದುಕುವುದು ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು. ಈ ರೀತಿ ಏನು ಗಡಿ ಭಾಗದಲ್ಲಿ ಅದರಲ್ಲೂ ಒಂದು 50 ರಿಂದ 70 ಕಿಲೋಮೀಟರ್ ಜಿಲ್ಲೆಗೆ ಕೇಂದ್ರ ಸ್ಥಾನಕ್ಕೆ ಬರ್ಬೇಕಾಗ್ತದೆ, ಮತ್ತೆ 30 ರಿಂದ 40 ಕಿಲೋಮೀಟರ್ ತಾಲೂಕು ಕೇಂದ್ರ ಸ್ಥಾನಕ್ಕೆ ಬರ್ಬೇಕಾಗ್ತದೆ. ಈ ರೀತಿ 1 ಅಥವಾ 2 ಆಂಬ್ಯುಲೆನ್ಸ್ ಇಂದ ಈ ರೀತಿ ಮಾಡಕ್ ಆಗದಿರೂ ಯಾವುದೇ ರೀತಿ ಏನು ಆಂಬ್ಯುಲೆನ್ಸ್ ಬೇಕು ಅಂತೇಳಿ ದೂರವಾಣಿ ಕರೆ ಮಾಡಿದ್ರು ಸಹ ಸಕಾಲಕ್ಕೆ ಆಂಬ್ಯುಲೆನ್ಸ್ ತರದ ಪ್ರಯತ್ನ ಯಾರು ಸಹ ಮಾಡೋದಿಲ್ಲ. ಮತ್ತೆ ಆಸ್ಪತ್ರೆಯಲ್ಲಿರುವಂತ ವೈದ್ಯರು ಕೂಡ ಏನು ಹೆರಿಗೆ ಬಂದಂತ ಗರ್ಭಿಣಿಯವರಿಗೆ ಆಗಿರ್ಬೋದು ಮತ್ತೆ ರೋಗಿಗಳಾಗಿರ್ಬೋದು ಅಸಮಾಧಾನವಾಗಿ ಏನು ಬೇಜವಾಬ್ದಾರಿಯಿಂದ ವರ್ತನೆ ಮಾಡ್ತಾರೆ ಅಂತ ಹೇಳಿ ಪ್ರತಿನಿತ್ಯ ಈ ರೀತಿ ಘಟನೆಗಳು ನಡೀತಾನೆ ಇದಾವೆ. ಆದ್ರೂ ಕೂಡ ಎಷ್ಟೇ ಇದ್ ಮಾಡಿದ್ರು ಜನಪ್ರತಿನಿಧಿಗಳ ಗಮನಕ್ಕೆ ತಂದ್ರೂ ಸಹ ಯಾವುದೇ ರೀತಿ ಪ್ರಯೋಜನ ಆಗ್ತಿಲ್ಲ ಸ್ಮಿತಾ. ಧನ್ಯವಾದ ಮಹೇಶ್ ಮಾಹಿತಿಗಾಗಿ.
ಭಾವಚಿತ್ರವನ್ನ ಗಮನಿಸ್ತಾ ಇದ್ರೆ ಅನ್ಸುತ್ತೆ ಎಂತಹ ದುಸ್ಥಿತಿ ಇನ್ನೂ ಕೂಡ ಕರ್ನಾಟಕದಲ್ಲಿ ಇರೋದು. ಅದರಲ್ಲೂ ಕೂಡ ತುಮಕೂರು ಜಿಲ್ಲೆಯಂತಹ ಒಂದು ದೊಡ್ಡ ಜಿಲ್ಲೆಯಲ್ಲಿ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ಇಲ್ಲ, ವೈದ್ಯರಿಲ್ಲ ಅಂತಂದ್ರೆ ನಿಜಕ್ಕೂ ಕೂಡ ಸರ್ಕಾರಿ ಆಸ್ಪತ್ರೆಗಳ ಪರಿಸ್ಥಿತಿ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನ ಈ ಘಟನೆ ಎತ್ತಿ ತೋರಿಸ್ತಾ ಇರೋದು. ದೂರದ ಒಡಿಶಾದಲ್ಲೆಲ್ಲೋ ನಡೆದ ಘಟನೆಯನ್ನ ನೋಡೇ ಜನ ಅಯ್ಯೋ ಅನ್ಕೊಂಡಿದ್ರೆ ನಮ್ಮ ಪಕ್ಕದ ಊರಿನಲ್ಲೇ ಇಂತಹ ದುಸ್ಥಿತಿ ಇರೋದು ನಿಜಕ್ಕೂ ಕಾರಣ ಯಾರು ಅನ್ಬೇಕು ಅಥವಾ ಇದನ್ನ ಸರಿಪಡಿಸುವ ಜವಾಬ್ದಾರಿ ಹೊತ್ತಿರುವ ಅಧಿಕಾರಿಗಳಾಗಿರಬಹುದು ಅಥವಾ ಜನಪ್ರತಿನಿಧಿಗಳಾಗಿರಬಹುದು ಏನ್ ಮಾಡ್ತಿದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವ ಆಗುತ್ತೆ. ತುಮಕೂರಿನಲ್ಲಿ ನಡೆದಿರುವ ಘಟನೆ ಇದು. ತನ್ನ ಮಗಳ ಒಂದು ಶವವನ್ನ ಅಥವಾ ಮೃತದೇಹವನ್ನ ಬಡ ಕೂಲಿ ಕಾರ್ಮಿಕನೊಬ್ಬ ಟಿವಿಎಸ್ ನಲ್ಲಿ ಸಾಗಿಸುವಂತಹ ದುಸ್ಥಿತಿ ಬಂದಿದ್ದು. ಕಾರಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆಂಬ್ಯುಲೆನ್ಸ್ ಇರಲಿಲ್ಲ ಅಂತ ಹೇಳಿ. 20 ವರ್ಷದ ತನ್ನ ಮಗಳು ರತ್ನಮ್ಮ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇದ್ದ ಸಂದರ್ಭದಲ್ಲಿ ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಆಕೆಯನ್ನ ಕರೆತರಲಾಗುತ್ತೆ. ಆದರೆ ದುರಾದೃಷ್ಟವಶಾತ್ ಅಲ್ಲಿ ವೈದ್ಯರು ಕೂಡ ಇರೋದಿಲ್ಲ. ವೈದ್ಯರು ಇಲ್ಲದ ಕಾರಣ ಆಕೆ ಚಿಕಿತ್ಸೆ ಸಿಗದೆ ಆಸ್ಪತ್ರೆಯಲ್ಲೇ ಸಾವನ್ನಪ್ತಾಳೆ. ಹೋಗ್ಲಿ, ಆಕೆಯ ಮೃತದೇಹವನ್ನಾದ್ರೂ ಸಾಗಿಸೋಣ ಮನೆಗೆ ಅಂತಂದ್ರೆ ಆಂಬ್ಯುಲೆನ್ಸ್ ವ್ಯವಸ್ಥೆ ಕೂಡ ಅಲ್ಲಿ ಇರೋದಿಲ್ಲ. ಹಾಗಾಗಿ ಸ್ಥಳೀಯ ಪರಿಚಯಸ್ಥರ ಒಬ್ಬರ ಸಹಾಯವನ್ನ ಪಡ್ಕೊಂಡು ಟೂ ವೀಲರ್ ನಲ್ಲಿ, ಅದರಲ್ಲೂ ಟಿವಿಎಸ್ ವಾಹನದಲ್ಲಿ ಮಗಳ ಪಾರ್ಥಿವ ಶರೀರವನ್ನ ಸ್ವಗ್ರಾಮವಾದ ವೀರಾಪುರಕ್ಕೆ ಹೊತ್ತೊಯ್ದಿರೋದು. ಇನ್ನು ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ರಿ, ಈ ಹಿಂದೆ ಒಡಿಶಾದಲ್ಲಿ ನಡೆದ ಘಟನೆ ಇದು. ಪತ್ನಿಯ ಶವವನ್ನ ಪತಿ ಹೆಗಲ ಮೇಲೆ ಹೊತ್ತು ತನ್ನ ಊರಿನ ಕಡೆಗೆ ತೆಗೆದುಕೊಂಡು ಹೋಗಿದ್ದು. ಈ ಒಂದು ಘಟನೆಗೆ ಇಡೀ ದೇಶದಲ್ಲಿ ಖಂಡನೆ ವ್ಯಕ್ತವಾಗಿತ್ತು. ಒಂದು ಕನಿಷ್ಠ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ ಅಂತಂದ್ರೆ ಎಂತಹ ಆರೋಗ್ಯ ಭದ್ರತೆಯನ್ನ ನಮ್ಮ ಸರ್ಕಾರಿ ಆಸ್ಪತ್ರೆಗಳು ನೀಡ್ತಾ ಇವೆ ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗಿತ್ತು. ಒಡಿಶಾದಲ್ಲಿ ನಡೆದ ಘಟನೆ ಇನ್ನು ಮಾಸುವ ಮುಂಚೆಯೇ ತುಮಕೂರಿನಲ್ಲಿ ಈ ರೀತಿಯ ಒಂದು ಘಟನೆ ನಡೆದಿದ್ದು. ತುಮಕೂರಿನ ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ಉಸಿರಾಟದ ಸಮಸ್ಯೆಯಿಂದ ತೆರಳಿದ ರತ್ನಮ್ಮ ಅನ್ನೋ 20 ವರ್ಷದ ಹುಡುಗಿ ಮೃತಪಡ್ತಾಳೆ. ಆಕೆಯ ಮೃತದೇಹವನ್ನ ಸಾಗಿಸೋಕೆ ಆಂಬ್ಯುಲೆನ್ಸ್ ಇಲ್ಲದೆ ಆಕೆಯ ತಂದೆ ಮೃತದೇಹವನ್ನ ಟಿವಿಎಸ್ ವಾಹನದಲ್ಲಿ ಹೊತ್ತು ಸಾಗಿರೋದು. ಎರಡೂ ದೃಶ್ಯವನ್ನ ಗಮನಿಸಬಹುದಾಗಿದೆ. ಒಂದ್ ಕಡೆ ಒಡಿಶಾದಲ್ಲಿ ಪತ್ನಿಯ ಶವವನ್ನ ಪತಿ ಹೆಗಲ ಮೇಲೆ ಹೊತ್ತು ಸಾಗಿಸಿದ್ದು, ಮತ್ತೊಂದು ಕಡೆ ತುಮಕೂರಿನಲ್ಲಿ ಮಗಳ ಮೃತದೇಹವನ್ನ ತಂದೆ ಟಿವಿಎಸ್ ವಾಹನದಲ್ಲಿ ಸಾಗಿಸಿದಂತಹ ದುಸ್ಥಿತಿ ಬಂದೊದಗಿದ ಒಂದು ದೃಶ್ಯವನ್ನ ಕೂಡ ಗಮನಿಸಬಹುದಾಗಿದೆ.